ವೈಷ್ಣವಿ ಗೌಡ ಎಂಗೇಜ್ಮೆಂಟ್ ಮುಗಿದು ಹತ್ರತ್ರ ಒಂದು ವಾರ ಕಳೀತಾ ಬಂದ್ರೂ ಇನ್ನೂ ಆಕೆಯ ಹುಡುಗನ ಬಗ್ಗೆ ಚರ್ಚೆಗಳು ನಿಲ್ತಿಲ್ಲ. ಹೇಗೆ ಮದುವೆ ಸೆಟ್ ಆಯಿತು, ಇದು ಪಕ್ಕಾ ಲವ್ ಮ್ಯಾರೇಜು ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ಉತ್ತರಕ್ಕೂ ದಕ್ಷಿಣಕ್ಕೂ ಏನು ಸಂಬಂಧ? ನಾವು ಸೌತ್ ಇಂಡಿಯನ್ಸ್ ಆಗಿ ನಾರ್ತ್ ಇಂಡಿಯನ್ಸನ್ನು ಮದುವೆ ಆಗೋದು ಅಂತಂದರೆ ಖಂಡಿತವಾಗಿಯೂ ಕೂಡ ಇದು ಲವ್ ಮ್ಯಾರೇಜೇ. ಎಲ್ಲಿ ಪರಿಚಯ ಆಗಿರ್ಬೋದು, ಹೇಗೆ ಏನು ಅನ್ನೋದು ಅನೇಕರ ಪ್ರಶ್ನೆ ಆಗಿತ್ತು. ಬಟ್ ಇದು ಲವ್ ಮ್ಯಾರೇಜ್ ಅಲ್ಲ ಅನ್ನುವಂಥ ಶಾಕಿಂಗ್ ವಿಚಾರವನ್ನು ವೈಷ್ಣವಿ ಹಾಗೆ ವೈಷ್ಣವಿಯವರ ತಂದೆ ತಾಯಿ ಎಲ್ಲರೂ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಹಾಗಿದ್ರೆ ಇದು ಅರೇಂಜ್ ಮ್ಯಾರೇಜ್ ಆದರೆ ಉತ್ತರ ಭಾರತದ ಹುಡುಗನನ್ನು ಇಷ್ಟಪಟ್ಟಿದ್ಯಾಕೆ, ಮದುವೆ ಆಗ್ತಿರೋದು ಯಾಕೆ? ಕನ್ನಡತಿ, ಕರ್ನಾಟಕದವರು, ಗೌಡ್ತಿ, ಇವರು ಅದು ಹೇಗೆ ಉತ್ತರ ಭಾರತದವರನ್ನು ಮದುವೆ ಆಗ್ತಿದ್ದಾರೆ? ಎರಡರ ಕಲ್ಚರ್ ಬೇರೆ ಬೇರೆ. ನಾವು ಇಲ್ಲೇ ಬೆಂಗಳೂರಿನಲ್ಲಿ ಇದ್ಕೊಂಡು ಚಿಕ್ಕಮಗಳೂರಿಗೆ ಕೊಡೋದಕ್ಕೆ ಅಥವಾ ಚಿಕ್ಕಮಗಳೂರಿನಲ್ಲಿ ಇದ್ಕೊಂಡು ಮೈಸೂರಿಗೆ ಕೊಡೋದಕ್ಕೆ 4 ಬಾರಿ ಯೋಚನೆ ಮಾಡ್ತಾರೆ ತಂದೆ ತಾಯಿ. ಅಷ್ಟು ದೂರ ಹೇಗೋ ಏನೋ, ಅವ್ರ ಸಂಪ್ರದಾಯ ನಮ್ಮ ಸಂಪ್ರದಾಯ ಬೇರೆ ಬೇರೆ ಇರುತ್ತೆ. ನಮ್ಮ ಆಚರಣೆಗೂ ಅವರ ಆಚರಣೆಗೂ ವ್ಯತ್ಯಾಸಗಳಿರುತ್ತೆ. ನಮ್ಮ ಮನೆ ಮಗಳು ಹೊಂದ್ಕೊಳ್ತಾಳ, ಕಷ್ಟ ಆಗತ್ತಾ, ಅಯ್ಯೋ ಊಟದಲ್ಲಿ ಏನು ವ್ಯತ್ಯಾಸ ಆಗುತ್ತೋ, ಭಾಷೆಯಲ್ಲೂ ಕೂಡ ವ್ಯತ್ಯಾಸ ಆಗ್ಬೋದು ಅಂತ ಯೋಚಿಸ್ತಾರೆ. ಅಂಥದ್ರಲ್ಲಿ ವೈಷ್ಣವಿ ಗೌಡ ಅವರ ಅಪ್ಪ ಅಮ್ಮ ಬೇಕು ಅಂತಾನೆ ಉತ್ತರ ಭಾರತದ ಹುಡುಗನನ್ನು ಮದುವೆ ಮಾಡಿದ್ದಾರೆ. ಅದು ಕೂಡ ಅರೇಂಜ್ ಮ್ಯಾರೇಜ್. ಇದೆಲ್ಲದ್ರ ಬಗ್ಗೆ ಸ್ವತಃ ಅವರ ತಾಯಿ ಮತ್ತು ವೈಷ್ಣವಿ ಮುಕ್ತವಾಗಿ ಮಾತನಾಡಿದ್ದಾರೆ. ಈ ಮದುವೆ ಸೆಟಲ್ಮೆಂಟ್ ಹೇಗಾಯಿತು, ಮಾಡಿದ್ಯಾರು, ಫಿಕ್ಸ್ ಆಗಿದ್ದು ಹೇಗೆ, ಮದುವೆ ಯಾವಾಗ, ಯಾಕೆ ಉತ್ತರ ಭಾರತದ ಹುಡುಗನನ್ನು ಆಯ್ಕೆ ಮಾಡಿಕೊಂಡ್ರು, ಇದೆಲ್ಲವನ್ನೇ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದರ ಜೊತೆಗೆ ಒಂದು ರಿಕ್ವೆಸ್ಟನ್ನು ಕೂಡ ವೈಷ್ಣವಿ ಅವರ ತಾಯಿ ಮಾಡ್ಕೊಂಡಿದ್ದಾರೆ. ಅದೇನು ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ವೈಷ್ಣವಿ ಗೌಡ ಎಂಗೇಜ್ಮೆಂಟ್ ಆದಮೇಲೆ ಸಾಕಷ್ಟು ರೀತಿಯಾದಂಥ ವಿಚಾರಗಳು ಚರ್ಚೆಗೆ ಬಂದವು. ಹುಡುಗನಿಗೆ ಕನ್ನಡನೇ ಬರಲ್ಲ, ಕರ್ನಾಟಕದ ಬಗ್ಗೆ ಗಾಳಿ ಗಂಧ ಗೊತ್ತಿಲ್ಲ, ನೋಡೋದಕ್ಕೆ ಚೆನ್ನಾಗಿಲ್ಲ, ಅಂಕಲ್ ಥರ ಇದ್ದಾರೆ, ಇದು ಜೋಡಿನೇ ಅಲ್ಲ, ನಮ್ಮ ಗೌಡ್ರು ಸಂಪ್ರದಾಯದಲ್ಲಿ ನಮ್ಮ ಗೌಡ್ರು ಜಾತಿಯಲ್ಲಿ ಒಬ್ಬರೇ ಒಬ್ಬರು ಹುಡುಗರು ಇವ್ರಿಗೆ ಸಿಗಲಿಲ್ವಾ, ಯಾಕೆ ಉತ್ತರ ಭಾರತದ ಹುಡುಗನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಇದು ಲವ್ ಮ್ಯಾರೇಜ್ ಅಂತ ಕಾಣುತ್ತೆ, ಸೊ ಆ ಕಾರಣಕ್ಕಾಗಿ ಮನೆಯಲ್ಲಿ ಒಪ್ಪಿ ಮದುವೆ ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಚರ್ಚೆಗಳಾಯಿತು. ಆದರೆ ಎಲ್ಲಿಯೂ ಯಾವುದೇ ರೀತಿಯಾದಂಥ ಕ್ಲಾರಿಟಿಯನ್ನು ಕೊಟ್ಟಿರದಂಥ ವೈಷ್ಣವಿ ಮತ್ತು ಅವರ ತಾಯಿ ಇದೀಗ ಖಾಸಗಿ ಚಾನಲ್ ಒಂದಕ್ಕೆ ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಈ ಮದುವೆ ಹೇಗೆ ನಿಶ್ಚಯ ಆಯಿತು ಅನ್ನೋದ್ರ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಹೌದು, ವೈಷ್ಣವಿ ಮತ್ತು ವೈಷ್ಣವಿ ತಾಯಿಯವರು ಹೇಳೋ ಪ್ರಕಾರ ಹುಡುಗ ಛತ್ತೀಸ್ಗಢದವರು. ಇವರು ವಾಯುನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭಾರತೀಯ ವಾಯುಸೇನೆಯಲ್ಲಿ ಇವರು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಚಿಕ್ಕ ವಯಸ್ಸಿಗೆ ಈ ದೊಡ್ಡ ಹುದ್ದೆ ಸಿಕ್ಕಿರೋದು ಇವರು ಇಡೀ ಫ್ಯಾಮಿಲಿಗೂ ಖುಷಿ ಆಗಿದೆ. ಆ ಕಾರಣಕ್ಕಾಗಿ ದೇಶ ಸೇವೆ ಮಾಡುವವನೇ ತಮ್ಮ ಅಳಿಯನಾಗಿ ಬರಬೇಕು ಅನ್ನೋದು ವೈಷ್ಣವಿ ತಂದೆ ತಾಯಿಯ ಆಸೆಯೂ ಆಗಿತ್ತಂತೆ. ವೈಷ್ಣವಿ ಅವರ ಆಸೆಯೂ ಕೂಡ ಅದೇ ಆಗಿತ್ತಂತೆ. ದೇಶ ಸೇವೆ ಮಾಡುವ IPS IAS ಅಥವಾ ಈ ಥರ ಸೇನೆಯಲ್ಲಿರುವ ಯಾರಾದರೂ ಓಕೆ ಅಂತ ಯೋಚಿಸ್ತಾ ಇದ್ರಂತೆ. ಸೊ ಅದೇ ರೀತಿಯಾಗಿ ಅನುಕೂಲ್ ಅವರು ಸಿಕ್ಕಿದ್ದಾರೆ. ಇವ್ರ ಹೆಸರು ಅನುಕೂಲ್ ಮಿಶ್ರಾ ಫ್ಯಾಮಿಲಿಯವರು ಇದೀಗ ವೈಷ್ಣವಿ ಅವರನ್ನು ಓರಿಸ್ತಾ ಇದ್ದಾರೆ. ಇನ್ನು ಈ ಮದುವೆ ಸೆಟಲ್ಮೆಂಟ್ ಹೇಗಾಯಿತು ಅಂತ ಹೇಳಿದರೆ, ಇವರು ಪಕ್ಕ ಬ್ರಾಹ್ಮಿನ್ ಅನ್ನೋದು ಗೊತ್ತಾಗ್ತಾ ಇದೆ. ಉತ್ತರ ಭಾರತದ ಛತ್ತೀಸ್ಗಢದಲ್ಲಿ ಇವರ ವಂಶಸ್ಥರಿದ್ದಾರೆ. ಇನ್ನು ಅನುಕೂಲ್ ಅವರು ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡ್ತಿದ್ರೆ, ಅನುಕೂಲ್ ಅವರ ತಾಯಿ ಛತ್ತೀಸ್ಗಢದ ಅದೆಷ್ಟೋ ಅಂಗನವಾಡಿಗಳ ಮುಖ್ಯಸ್ಥೆ ಆಗಿದ್ದಾರೆ. ಸುಮಾರು ಅಂಗನವಾಡಿಗಳನ್ನು ಮೇಂಟೆನೆನ್ಸ್ ಮಾಡುವಂಥದ್ದು, ಅದರ ಜವಾಬ್ದಾರಿ ತೆಗೆದುಕೊಂಡಿರುವಂಥದ್ದು ಮುಖ್ಯಸ್ಥೆ ಆಗಿರುವುದು ಅನುಕೂಲ್ ಅವರ ತಾಯಿ. ಅಲ್ಲಿಗೆ ಅನುಕೂಲ್ ಅವರ ತಾಯಿ ಕೂಡ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ. ಅವರು ಕೂಡ ಒಳ್ಳೆಯ ರೀತಿಯಾದಂಥ ಸ್ಥಾನಮಾನದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ಮದುವೆ ಫಿಕ್ಸ್ ಆಗಿದ್ದು ಹೇಗೆ ಅಂದರೆ, ವೈಷ್ಣವಿ ಅವರಿಗೆ ಮೊದಲೇ ಒಂದು ಎಂಗೇಜ್ಮೆಂಟ್ ಆಗಿತ್ತು. ಬಟ್ ಆ ಹುಡುಗನ ಬಗ್ಗೆ ಇಬ್ಬರು ಹುಡುಗಿಯರು ಮಾತಾಡಿಕೊಂಡಂಥ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇಬ್ಬರು ಹುಡುಗಿಯರು ಸೇರಿ ವೈಷ್ಣವಿ ಅವರಿಗೆ ಈ ಹುಡುಗ ಬೇಡ, ಇವನು ಸರಿ ಇಲ್ಲ, ಇವನು ಫ್ಲರ್ಟು ಅಂತೆಲ್ಲ ಮಾತಾಡಿದರು. ಆ ಆಡಿಯೋ ಮತ್ತು ಕೆಲವೊಂದಷ್ಟು ದಾಖಲೆಗಳು ವೈಷ್ಣವಿ ಮತ್ತು ವೈಷ್ಣವಿಯವರ ತಾಯಿ ಕೈ ಕೂಡ ಸೇರಿತ್ತು. ಆ ಕಾರಣಕ್ಕಾಗಿ ಆ ಮದುವೆ ಬೇಡ ಅಂತ ನಿಶ್ಚಯಿಸಿದರು. ಅದಾದಮೇಲೆ ಹುಡುಗನನ್ನು ಹುಡುಕೋದಕ್ಕೆ ಶುರು ಮಾಡಿದ್ರು. ಒಂದಷ್ಟು ಪ್ರೊಫೈಲ್ಗಳು ಬಂದರು. ಅದು ಯಾಕೋ ಗೊತ್ತಿಲ್ಲ, ವೈಷ್ಣವಿಯವರ ತಾಯಿಗಾಗಿ ಅಥವಾ ವೈಷ್ಣವಿಗಾಗಿ ಇಷ್ಟ ಆಗಲೇ ಇಲ್ಲ. ಕೊನೆಯದಾಗಿ ಅವ್ರ ಬಳಿ ಬಂದಿದ್ದು ಒಂದೇ ಒಂದು ಆಪ್ಷನು, ಅದು ಮ್ಯಾಟ್ರಿಮೋನಿ. ಎಲ್ರಿಗೂ ಗೊತ್ತಿರೋ ಹಾಗೆಯೇ ಮ್ಯಾಟ್ರಿಮೋನಿಯಲ್ಲಿ ತುಂಬ ಜನ ಹುಡುಗ ಹುಡುಗಿಯನ್ನು ಆಯ್ಕೆ ಮಾಡ್ಕೊಳ್ಬಹುದು. ಒಂದೊಳ್ಳೆ ಪ್ರೊಫೈಲನ್ನು ಅವ್ರಿಗೆ ಕೊಟ್ಟರೆ ಚೆನ್ನಾಗಿರೋ ಮ್ಯಾಚ್ ಆಗುವಂಥ ಪ್ರೊಫೈಲನ್ನು ಹುಡುಕಿ ಆ ಹುಡುಗ ಮತ್ತು ಹುಡುಗಿಗೆ ಸೆಟ್ ಮಾಡ್ತಾರೆ.
ಹೇಳಿದ್ದಾರೆ. ಇಡೀ ಫ್ಯಾಮಿಲಿಯರು ಒಪ್ಪಿಕೊಂಡ ನಂತರ ಮದುವೆ ಆಗ್ಬೋದು. ಅದೇ ರೀತಿಯಾಗಿ ವೈಷ್ಣವಿ ಗೌಡ ಅವರ ಪ್ರೊಫೈಲನ್ನು ಮ್ಯಾಟ್ರಿಮೋನಿಯಲ್ಲಿ ರಿಜಿಸ್ಟರ್ ಮಾಡಲಾಗಿತ್ತು ಅವರ ತಾಯಿ. ನಮಗೆ ಈ ಥರದ ಹುಡುಗ ಬೇಕು, IPS ಅಥವಾ IAS ಆಫೀಸರ್ ಆಗಿರಬೇಕು, ಇಲ್ಲ ಅಂತ ಹೇಳಿದರೆ ದೇಶ ಸೇವೆಯನ್ನು ಮಾಡ್ತಾ ಇರಬೇಕು, ಗೌಡ ಆಗಿದ್ದರೂ ಓಕೆ, ಈ ಥರದ್ದು ಎಲ್ಲ ರೀತಿಯಾದಂಥ ಡೀಟೇಲನ್ನು ಕೊಟ್ಟು ರಿಜಿಸ್ಟರ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅನುಕೂಲ್ ಅವರ ಪ್ರೊಫೈಲ್ ಕೂಡ ಮ್ಯಾಟ್ರಿಮೋನಿಯಲ್ಲಿ ಲಿಂಕ್ ಆಗಿತ್ತು. ಮ್ಯಾಟ್ರಿಮೋನಿಯ ಮುಖ್ಯಸ್ಥರು ವೈಷ್ಣವಿ ಗೌಡ ಅವರ ತಾಯಿಗೆ ಕಾಲ್ ಮಾಡಿ ಈ ಥರದೊಂದು ಪ್ರೊಫೈಲ್ ಇದೆ, ಓಕೆನಾ ಅಂತ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಅಯ್ಯೋ ಉತ್ತರ ಭಾರತದವರು ನಮಗೂ ಅವ್ರಿಗೂ ಸೆಟ್ ಆಗಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಒಂದ್ಸತಿ ಮಾತನಾಡಿ ನೋಡಿ, ಅನುಕೂಲ ಆದರೆ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಎರಡೂ ಫ್ಯಾಮಿಲಿಯವರು ಕೂತು ಮಾತಾಡಿದಾಗ ಸೆಟ್ ಆಗುತ್ತೆ ಅಂತ ಫೀಲ್ ಆಗಿದೆ. ಅದು ಅಲ್ಲದೆ ವೈಷ್ಣವಿಯವರು ಗೌಡ ಆಗಿದ್ರೂ ನಾನ್ ವೆಜ್ಜನ್ನು ಮುಟ್ಟೋದೇ ಇಲ್ವಂತೆ, ನಾನ್ ವೆಜ್ ಕಂಡ್ರೆ ಆಗೋದೇ ಇಲ್ವಂತೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ವೈಷ್ಣವಿಯವರು ನಾನ್ ವೆಜ್ಜನ್ನು ತಿಂದೇ ಇಲ್ವಂತೆ, ನಾನ್ ವೆಜ್ಜನ್ನು ಹೇಟ್ ಮಾಡ್ತಾರಂತೆ. ಆ ಕಾರಣಕ್ಕಾಗಿ ವೈಷ್ಣವಿಯವ್ರಿಗೂ ಈ ಸೆಟಲ್ಮೆಂಟ್ ಓಕೆ ಆಗಿದೆ. ಹೇಗಿದ್ದರೂ ಅವರು ಬ್ರಾಹ್ಮಣ ಆಗಿದ್ದಾರೆ, ಅವರು ನಾನ್ ವೆಜ್ ತಿನ್ನಲ್ಲ, ನಾನು ಕೂಡ ನಾನ್ ವೆಜ್ ತಿನ್ನಲ್ಲ, ಇಬ್ಬರ ವೇವ್ಲೆಂತ್ ಒಂದೇ ಥರ ಇದೆ, ಇಬ್ಬರ ಫೀಲಿಂಗ್ ಒಂದೇ ಥರ ಇದೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ವಿ, ಮಾತಾಡ್ತಾ ಇದ್ದೀವಿ. ಸುಮಾರು 1 ವರ್ಷ ಇಡೀ ಫ್ಯಾಮಿಲಿ ಅಡ್ಜಸ್ಟ್ ಆಗಿದ್ದಾರೆ. ಅವ್ರ ಮನೆಗೆ ಇವ್ರು ಹೋಗಿದ್ದಾರೆ, ಇವ್ರ ಮನೆಗೆ ಅವ್ರು ಬಂದಿದ್ದಾರೆ, ಒಟ್ಟಿಗೆ ಕೂತು ಮಾತಾಡಿದ್ದಾರೆ, ಕೆಲವು ಸಮಯಗಳ ಕಾಲ ಸ್ಪೆಂಡ್ ಮಾಡಿದ್ದಾರೆ. ಅದಾದ ಮೇಲೆ ಪರವಾಗಿಲ್ಲ, ಎರಡೂ ಕುಟುಂಬದಸ್ಥರು ಮುಂದುವರಿಬೋದು ಅಂತ ಅನ್ನಿಸಿದ ಮೇಲೇ 1 ವರ್ಷಗಳ ನಂತರ ಈ ಮದುವೆಯನ್ನು ಫಿಕ್ಸ್ ಮಾಡಲಾಗಿದೆ ಅಂತ ಹೇಳ್ತಾರೆ ವೈಷ್ಣವಿ ಅವರ ತಾಯಿ. ಅಲ್ಲಿಗೆ ಇದು ಅರ್ಜೆಂಟ್ ಮದುವೆನೂ ಅಲ್ಲ, ಲವ್ ಮ್ಯಾರೇಜು ಅಲ್ಲ, ಪಕ್ಕ ಅರೇಂಜ್ ಮ್ಯಾರೇಜ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.